ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ನೋಡ್ರಿ, ಮರಕುಂಬಿ ಚಾಮುಂಡಿ ಅಮ್ಮನ 4ನೇ ದಿವಸದ ಜಾತ್ರೆ ಪಾರ್ಟ್ 2 ಲಾಗ್ ಆಗಿರ್ತೈತಿ ನೋಡ್ರಿ ಇದು. ನೋಡ್ರಿ, ಅಂಬಾರಿ ಉತ್ಸವ ಸಂಬಂಧ ಜನಗಳೆಲ್ಲ ವೇಟ್ ಮಾಡ್ತಾ ಇದ್ರಿ. ಬರ್ತಾ ಬರ್ತಾ ಜನಜಂಗುಳಿ ಜಾಸ್ತಿ ಆಗ್ತಾ ಇತ್ತು. ಹಂಗಾರಿ ನಾನು ಇನ್ನೂ 3-4 ಗಂಟೆ ಅಂದಿದ್ರಲ್ಲ ಅಂಬಾರಿ ಉತ್ಸವ, ಅಷ್ಟೋ ತನಕ ಏನು ಮಾಡೋದು ಅಂತ ಹೇಳಿ ಅಂದ್ಬಿಟ್ಟು ಸ್ವಲ್ಪ ಜಾತ್ರೆನಲ್ಲಿ ಅಡ್ಡಾಡ್ಕೊಂಡ್ಬನ್ರಿ. ಜಾತ್ರೆನಲ್ಲಿ ಅಡ್ಡಾಡಿ ಮತ್ತು ಬರುಕ ಹಶು ಆಗೈತೆ ನೋಡ್ರಿ. ಹಂಗೆ ಅನ್ನ ಪ್ರಸಾದ ಕೂಡ ಮಾಡ್ಕೊಂಡ್ರಿ. ಅನ್ನ ಪ್ರಸಾದ ಸಂಬಂಧ 2 ಕಡೆ ವ್ಯವಸ್ಥೆ ಮಾಡಿದ್ರಿ. ಮಾಮೂಲಾಗಿ ರೆಗ್ಯುಲರ್ ಆಗಿ ಇರೋ ಕಡೆ ಒಂದ್ ಕಡೆ ಇತ್ತು, ಹಂಗೆ ಮತ್ತೆ ಜಾತ್ರೆ ಸಲುವಾಗಿ ಇನ್ನೊಂದ್ ಸೈಡು ಕೂಡ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಿದ್ದರಿ. ನೋಡ್ರಿ, ಜಾತ್ರೆಗೆ ಅಂಗಡಿಗಳು ಅಷ್ಟೊಂದೇನು ದೊಡ್ಡದಾಗಿ ಬಂದಿರ್ಲಿಲ್ಲ. ಫಸ್ಟ್ ವರ್ಷ ಜಾತ್ರೆ ಇರೋದ್ರಿಂದ ಸ್ವಲ್ಪ ಜಾತ್ರೆ ಅಂಗಡಿಗಳೆಲ್ಲ ಬಂದಿದ್ದು ರೀ. ಹಂಗ 3:30-4 ಗಂಟೆ ಆಗಕ್ ಬಂದಿತ್ರಿ. ಅವಾಗ ನೋಡ್ರಿ, ಇದು ಮೆರವಣಿಗೆ ರೀ ಬೈಲ್ ಹೊಂಗಲ್ದಿಂದ ಬರ್ತೈತೆ ಅಂತ ಹೇಳಿದ್ರಿ. ಬೈಲ್ ಹೊಂಗಲ್ದಿಂದ ಬರಾಕತ್ತಿತ್ತು ಆಲ್ರೆಡಿ. ಮರಕುಂಬಿ ಇನ್ನೇನು ಸಮೀಪ ಮಾಡಿದ್ರಿ. ಸಮೀಪ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಕೇಳ್ಬಿಟ್ಟು ಅಲ್ಲಿ ಏನು ಪಾಲ್ಕಿಗಳು ಬಂದಿದ್ದು ನೋಡ್ರಿ. ಪಾಲ್ಕಿಗಳು 50 ಪಾಲ್ಕಿ ಬಂದಿದ್ದು ಬೇರೆ ಊರಿಂದ ಅಂತ ನಾನು ಹೇಳಿದ್ರಿ. ಆ 50 ಪಾಲ್ಕಿಗಳೆಲ್ಲ ಸ್ವಲ್ಪ ಪಾಲ್ಕಿಗಳು ಏನ್ ಮಾಡಕತ್ತಾರ್ರಿ, ಸಮೀಪ ಅಂದ್ರೆ ಮೆರವಣಿಗೆ ಸಮೀಪ ಬರ್ತಾ ಇದ್ದಂಗನೆ ಆ ಪಾಲ್ಕಿಗಳೆಲ್ಲ ಅವ್ರನ್ನ ಬೈಲ್ ಹೊಂಗಲ್ದಿಂದ ಅಂದ್ರೆ ಬೈಲ್ ಹೊಂಗಲ್ದಿಂದ ಆಲ್ರೆಡಿ ಮರ್ಕುಂಬಿ ಸಮೀಪಿಸಿದ್ರಿ. ಅವ್ರನ್ನ ಕರ್ಕೊಂಡು ಬರ್ಬೇಕು ಅಂತ ಹೇಳಿ ಇವರು ದೇವಸ್ಥಾನದಿಂದ ಪಾಲ್ಕಿ ತಗೊಂಡ ಆ ಕಡೆ ಬೈಲ್ ಹೊಂಗಲ್ ಕಡೆ ಹೊಂಟಿದ್ರು ನೋಡ್ರಿ. ಇದ್ರ ಮುಂದುವರೆದ ಭಾಗವನ್ನ ನೆಕ್ಸ್ಟ್ ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.